ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ 6 ವರ್ಷಗಳ ಕಾಲ. ಆದರೂ ಕೂಡ ಅವರು ತಮ್ಮ ಹಳೆ ಚಾಳಿಯನ್ನು ಮತ್ತೆ ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ನೇರವಾಗಿ ಬೈದರು ಯತ್ನಾಳ್ ಅವರಿಗೆ. ಏನು ರೀ, ಒಂದು ಪಕ್ಷ ಅಂತಂದ್ರೆ ಒಂದು ಚೌಕಟ್ಟಿಲ್ವೋ, ಬಾಯಿಗೆ ಬಂದಂಗೆ ಮಾತಾಡೋದ, ನಾವು ಹಾಕ್ಕೊಂಡು ಹಿಂದುತ್ವ ಇದೆಲ್ಲ ಮಾತಾಡ್ಬಿಟ್ರು. ಯಾರು? ಕಲ್ಲಡ್ಕ ಪ್ರಭಾಕರ್ ಭಟ್ರು. ಇಲ್ಲಿ ಈಗ ಮತ್ತೆ BS ಯಡಿಯೂರಪ್ಪ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. BS ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಸಿಡಿದೆದ್ದಿದ್ದಾರೆ. ಯಡಿಯೂರಪ್ಪ ಅವರನ್ನು ಹೇಗೆ ಜೈಲಿಗೆ ಹಾಕಬೇಕು ಅಂತ ಐಡಿಯಾ ಕೊಟ್ಟಿದ್ದಾರಂತೆ. ಅದು BJPಯ ಕೆಲ ನಾಯಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಈಗ ಒಂದು ರೀತಿಯಲ್ಲಿ ಮತ್ತೆ ತಾರಕಕ್ಕೇರ್ತಾ ಇದೆ BJPಯಲ್ಲಿ ಬಣ ಜಗಳ. ಬನ್ನಿ ನೋಡೋಣ ಒಂದು ರಿಪೋರ್ಟ್. ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾರೆ. ನೋಡ್ತೀರಿ, ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ಮಾಜಿ CM ವಿರುದ್ಧ ಮತ್ತೆ ಯತ್ನಾಳ್ ಗುಡುಗು. ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ದಿನೇ ವಾಗ್ದಾಳಿ ನಡೆಸುತ್ತಾ ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತಿದ್ದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಗೇಟ್ ಪಾಸ್ ಕೊಟ್ಟಿದೆ. ಆದರೂ ಯತ್ನಾಳ್ ಸಿಟ್ಟು ಮಾತ್ರ ಕಡಿಮೆ ಆಗುತ್ತಿಲ್ಲ. ಅಪ್ಪ ಮಕ್ಕಳ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸುತ್ತಿದ್ದಾರೆ. ಪೋಕ್ಸೋ ಕೇಸ್ ತನಿಖೆ ಸರಿಯಾಗಿ ನಡಿಬೇಕು. ನೋಡ್ತೀರಿ, ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ಯಾಕಂದ್ರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದವು, ಪೋಕ್ಸೋ ಹಗರಣದ. ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ಈ ಜನ್ಮದಲ್ಲಿ ನಾನು ಕಾಂಗ್ರೆಸ್ಗೆ ಹೋಗೋದಿಲ್ಲ. ಕಾಂಗ್ರೆಸ್ ಅಂತೂ ಈ ಜನ್ಮದಾಗ ಹೋಗೋದಿಲ್ಲ, ಮುಂದಿನ ಜನ್ಮದಾಗ ಹೋಗೋದಿಲ್ಲ. ಕಾಂಗ್ರೆಸ್ ಅದು ಒಂದು ಮುಸ್ಲಿಮರ ಪಕ್ಷ, ಅದು ಹಿಂದೂಗಳ ಪಕ್ಷ ಅಲ್ಲ. ನೋಡಿ, ಅದೇನೋ ಯಾರೋ ಅಪಪ್ರಚಾರ ಸಹಜ ಐತಿ. ವಿಜೇಂದ್ರನ ಟೀಮು ಅವ್ರದ್ದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳಿದಾವೆ. ಕಾಂಗ್ರೆಸ್ ಮಹಾನಾಯಕ, ಬಿಜೆಪಿಯ ಮಹಾಕಳ್ಳ. ನಮ್ಮ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಆದ್ರಲ್ಲ, ಅದು ದುಡ್ಡು ಹೊಡಿಲಿಕ್ಕೆ ವಿಜೇಂದ್ರಗೆ ಸಾಧ್ಯ ಆಗಲಿಲ್ಲ. ಅವನು ಪಾಪ ಅದೊಂದು ಇದರಲ್ಲಿ CD ಸ್ಕ್ಯಾಂಡಲ್ ಸೇರಿಸಿ ಇವರು ಜೀವನ ಹಾಳು ಮಾಡೋದಂತ ವಿಜೇಂದ್ರ. ಇವತ್ತು ರಾಜಣ್ಣವರ ಮೇಲೂ ಅದೇ ಕಾಂಗ್ರೆಸ್ ಮಹಾನಾಯಕ ಅಂತಾರಲ್ಲ ಸರ್. ಮತ್ತೆ ಕಾಂಗ್ರೆಸ್ ಮಹಾನಾಯಕ, ಬಿಜೆಪಿ ಮಹಾಕಳ್ಳ, ಇಬ್ರು ಕೂಡ. ನಟಿಯ ಬಳಿ ವಿಜೇಂದ್ರ ಸೀಕ್ರೆಟ್ ಇತ್ತು. ಡ್ರಗ್ ಹಿಡಿತೀನಿ ಅಂತ ಹೇಳಿ ಅಡ್ಡಾಡೋದಲ್ಲ, ಸಿನಿಮಾ ಹೀರೋಗಳು ಮಾಡಿ ಅದಕ್ಕೆ ಡ್ರಗ್ ಮಾಫಿಯಾ ಹಿಡಿಲಿಕ್ಕಲ್ಲ. ಅವ್ರ ಮನೆಗೆ ಹೋಗಿ ಹೀರೋಯಿನ್ ಕೈಯಿಂದ ಮೊದಲು ಫೋನ್ ಕಸ್ಕೊಂಡು ವಿಜೇಂದ್ರನ್ನೆಲ್ಲ ಡಿಲೀಟ್ ಮಾಡ್ತಿದ್ದ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಮಾಡ್ತಾನೆ, ಅವನು ಡಿಲೀಟ್ ಮಾಡೋ ಅಧಿಕಾರಿಗಳು ಅದಾರ. ಯತ್ನಾಳ್ ನನ್ನ ವಿರುದ್ಧವೇ ಸೋತು ಹೋಗಿದ್ರು. ಇದೇ ರೀತಿಯಾದಂಥ ದುರಂಕಾರದ ಮಾತುಗಳನ್ನು ಅವತ್ತು ಕೂಡ ಯತ್ನಾಳ್ ಬಸನಗೌಡರು 2008ರಲ್ಲಿ ಮಾಡಿದರು. ನಾನು ಬಿಟ್ಟರೆ ಯಾರೂ ಇಲ್ಲ, ನಾನೇ ಎಲ್ಲ ಅನ್ನುವಂಥ ಅಹಮ್ಮನ ಮಾತುಗಳನ್ನು ಆಡಿದ್ದಕ್ಕೆ ಅವತ್ತು ಯಡಿಯೂರಪ್ಪನವರ ಪರವಾಗಿ ಅನುಕಂಪದ ಅಲೆ ಇದ್ದರೂ ಕೂಡ ದೇವರಿಪ್ಪರಿಗೆ ಮತಕ್ಷೇತ್ರದಲ್ಲಿ ನನ್ನ ವಿರುದ್ಧ ಸುಮಾರು 32,800 ಚಿಲ್ಲರೆ ಮತಗಳನ್ನು ಸೋತಿದ್ರು. ಗಮನದಾಗಿರಲಿ ನಿಮಗೆ. ಬಸನಗೌಡ ಯತ್ನಾಳ್ ಮೇಲೆ ಕಾಂಗ್ರೆಸ್ ನಾಯಕರ ದೃಷ್ಟಿ ನೆಟ್ಟಿದೆ ಎಂದು ಕಾಂಗ್ರೆಸ್ನ ಧಾರವಾಡ ಗ್ರಾಮೀಣ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ರನ್ನ ಭೇಟಿ ಮಾಡಿದ್ರು. ಆದರೆ ಈ ಜನ್ಮದಲ್ಲಿ ಕಾಂಗ್ರೆಸ್ ಸೇರಲ್ಲ ಎನ್ನುವ ಮೂಲಕ ಯತ್ನಾಳ್ ಎಲ್ಲ ಗೊಂದಲಕ್ಕೂ ತೆರೆ ಎಳೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ 6 ವರ್ಷಗಳ ಕಾಲ. ಆದರೂ ಕೂಡ ಅವರು ತಮ್ಮ ಹಳೆ ಚಾಳಿಯನ್ನು ಮತ್ತೆ ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ನೇರವಾಗಿ ಬೈದರು ಯತ್ನಾಳ್ ಅವರಿಗೆ. ಏನು ರೀ, ಒಂದು ಪಕ್ಷ ಅಂತಂದ್ರೆ ಒಂದು ಚೌಕಟ್ಟಿಲ್ವೋ, ಬಾಯಿಗೆ ಬಂದಂಗೆ ಮಾತಾಡೋದ, ನಾವು ಹಾಕ್ಕೊಂಡು ಹಿಂದುತ್ವ ಇದೆಲ್ಲ ಮಾತಾಡ್ಬಿಟ್ರು. ಯಾರು? ಕಲ್ಲಡ್ಕ ಪ್ರಭಾಕರ್ ಭಟ್ರು. ಇಲ್ಲಿ ಈಗ ಮತ್ತೆ BS ಯಡಿಯೂರಪ್ಪ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. BS ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಸಿಡಿದೆದ್ದಿದ್ದಾರೆ. ಯಡಿಯೂರಪ್ಪ ಅವರನ್ನು ಹೇಗೆ ಜೈಲಿಗೆ ಹಾಕಬೇಕು ಅಂತ ಐಡಿಯಾ ಕೊಟ್ಟಿದ್ದಾರಂತೆ. ಅದು BJPಯ ಕೆಲ ನಾಯಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಈಗ ಒಂದು ರೀತಿಯಲ್ಲಿ ಮತ್ತೆ ತಾರಕಕ್ಕೇರ್ತಾ ಇದೆ BJPಯಲ್ಲಿ ಬಣ ಜಗಳ. ಬನ್ನಿ ನೋಡೋಣ ಒಂದು ರಿಪೋರ್ಟ್. ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾರೆ. ನೋಡ್ತೀರಿ, ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ಮಾಜಿ CM ವಿರುದ್ಧ ಮತ್ತೆ ಯತ್ನಾಳ್ ಗುಡುಗು.
ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ದಿನೇ ದಿನೇ ವಾಗ್ದಾಳಿ ನಡೆಸುತ್ತಾ ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತಿದ್ದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಗೇಟ್ ಪಾಸ್ ಕೊಟ್ಟಿದೆ. ಆದರೂ ಯತ್ನಾಳ್ ಸಿಟ್ಟು ಮಾತ್ರ ಕಡಿಮೆ ಆಗುತ್ತಿಲ್ಲ. ಅಪ್ಪ ಮಕ್ಕಳ ವಿರುದ್ಧ ಮತ್ತೆ ಮತ್ತೆ ವಾಗ್ದಾಳಿ ನಡೆಸುತ್ತಿದ್ದಾರೆ. ಪೋಕ್ಸೋ ಕೇಸ್ ತನಿಖೆ ಸರಿಯಾಗಿ ನಡಿಬೇಕು. ನೋಡ್ತೀರಿ, ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ಯಾಕಂದ್ರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣ ಅದಾವು, ಪೋಕ್ಸೋ ಹಗರಣ ಅದ. ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ಈ ಜನ್ಮದಲ್ಲಿ ನಾನು ಕಾಂಗ್ರೆಸ್ಗೆ ಹೋಗೋದಿಲ್ಲ. ಕಾಂಗ್ರೆಸ್ ಅಂತೂ ಈ ಜನ್ಮದಾಗ ಹೋಗೋದಿಲ್ಲ, ಮುಂದಿನ ಜನ್ಮದಾಗ ಹೋಗೋದಿಲ್ಲ. ಕಾಂಗ್ರೆಸ್ ಅದು ಒಂದು ಮುಸ್ಲಿಮರ ಪಕ್ಷ, ಅದು ಹಿಂದೂಗಳ ಪಕ್ಷ ಅಲ್ಲ. ನೋಡಿ, ಅದೇನೋ ಯಾರೋ ಅಪಪ್ರಚಾರ ಸಹಜ ಐತಿ. ವಿಜಯೇಂದ್ರನ ಟೀಮು ಅವ್ರದ್ದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳದಾವ. ಕಾಂಗ್ರೆಸ್ ಮಹಾನಾಯಕ, ಬಿಜೆಪಿಯ ಮಹಾಕಳ್ಳ. ನಮ್ಮ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಆದ್ರಲ್ಲ, ಅದು ದುಡ್ಡು ಹೊಡಿಲಿಕ್ಕೆ ವಿಜಯೇಂದ್ರಗೆ ಸಾಧ್ಯ ಆಗಲಿಲ್ಲ. ಅವನು ಪಾಪ ಅದೊಂದು ಇದರಲ್ಲಿ CD ಸ್ಕ್ಯಾಂಡಲ್ ಸೇರಿಸಿ ಇವರು ಜೀವನ ಹಾಳು ಮಾಡೋದಂತ ವಿಜಯೇಂದ್ರ. ಇವತ್ತು ರಾಜಣ್ಣವನ ಮೇಲೂ ಅದೇ ಕಾಂಗ್ರೆಸ್ ಮಹಾನಾಯಕ ಅಂತಾರಲ್ಲ ಸರ್, ಮತ್ತೆ ಕಾಂಗ್ರೆಸ್ ಮಹಾನಾಯಕ, ಬಿಜೆಪಿ ಮಹಾಕಳ್ಳ, ಇಬ್ರು ಕೂಡ. ನಟಿಯ ಬಳಿ ವಿಜೇಂದ್ರ ಸೀಕ್ರೆಟ್ ಇತ್ತು. ಡ್ರಗ್ ಹಿಡಿತೀನಿ ಅಂತ ಹೇಳಿ ಅಡ್ಡಾಡೋದಲ್ಲ. ಸಿನಿಮಾ ಹೀರೋಗಳು ಮಾಡಿ ಅದಕ್ಕೆ ಡ್ರಗ್ ಮಾಫಿಯಾ ಹಿಡಿಲಿಕ್ಕಲ್ಲ. ಅವ್ರ ಮನೆಗೆ ಹೋಗಿ ಹೀರೋಯಿನ್ ಕೈಯಿಂದ ಮೊದಲು ಫೋನ್ ಕಸ್ಕೊಂಡು ವಿಜೇಂದ್ರನೆಲ್ಲ ಡಿಲೀಟ್ ಮಾಡ್ತಿದ್ದ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಮಾಡ್ತಾನೆ, ಅವನು ಡಿಲೀಟ್ ಮಾಡೋ ಅಧಿಕಾರಿಗಳು ಅದಾರ. ಯತ್ನಾಳ್ ನನ್ನ ವಿರುದ್ಧವೇ ಸೋತು ಹೋಗಿದ್ರು. ಇದೇ ರೀತಿಯಾದಂಥ ದುರಂಕಾರದ ಮಾತುಗಳನ್ನು ಅವತ್ತು ಕೂಡ ಯತ್ನಾಳ್ ಬಸನಗೌಡರು 2008ರಲ್ಲಿ ಮಾಡಿದರು. ನಾನು ಬಿಟ್ಟರೆ ಯಾರೂ ಇಲ್ಲ, ನಾನೇ ಎಲ್ಲ ಅನ್ನುವಂಥ ಅಹಮ್ಮನ ಮಾತುಗಳನ್ನು ಆಡಿದ್ದಕ್ಕೆ ಅವತ್ತು ಯಡಿಯೂರಪ್ಪನವರ ಪರವಾಗಿ ಅನುಕಂಪದ ಅಲೆ ಇದ್ದರೂ ಕೂಡ ದೇವರಿಪ್ಪರಿಗೆ ಮತಕ್ಷೇತ್ರದಲ್ಲಿ ನನ್ನ ವಿರುದ್ಧ ಸುಮಾರು 32,800 ಚಿಲ್ಲರೆ ಮತಗಳನ್ನು ಸೋತಿದ್ರು. ಗಮನದಾಗಿರಲಿ ನಿಮಗೆ. ಬಸನಗೌಡ ಯತ್ನಾಳ್ ಮೇಲೆ ಕಾಂಗ್ರೆಸ್ ನಾಯಕರ ದೃಷ್ಟಿ ನೆಟ್ಟಿದೆ ಎಂದು ಕಾಂಗ್ರೆಸ್ನ ಧಾರವಾಡ ಗ್ರಾಮೀಣ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ರನ್ನ ಭೇಟಿ ಮಾಡಿದ್ರು. ಆದರೆ ಈ ಜನ್ಮದಲ್ಲಿ ಕಾಂಗ್ರೆಸ್ ಸೇರಲ್ಲ ಎನ್ನುವ ಮೂಲಕ ಯತ್ನಾಳ್ ಎಲ್ಲ ಗೊಂದಲಕ್ಕೂ ತೆರೆ ಎಳೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ 6 ವರ್ಷಗಳ ಕಾಲ. ಆದರೂ ಕೂಡ ಅವರು ತಮ್ಮ ಹಳೆ ಚಾಳಿಯನ್ನು ಮತ್ತೆ ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ನೇರವಾಗಿ ಬೈದರು ಯತ್ನಾಳ್ ಅವರಿಗೆ. ಏನು ರೀ, ಒಂದು ಪಕ್ಷ ಅಂತಂದ್ರೆ ಒಂದು ಚೌಕಟ್ಟಿಲ್ವೋ, ಬಾಯಿಗೆ ಬಂದಂಗೆ ಮಾತಾಡೋದ, ನಾವು ಹಾಕೊಂಡು ಹಿಂದುತ್ವ ಇದೆಲ್ಲ ಮಾತಾಡ್ಬಿಟ್ರು. ಯಾರು? ಕಲ್ಲಡ್ಕ ಪ್ರಭಾಕರ್ ಭಟ್ರು. ಇಲ್ಲಿ ಈಗ ಮತ್ತೆ BS ಯಡಿಯೂರಪ್ಪ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. BS ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಸಿಡಿದೆದ್ದಿದ್ದಾರೆ. ಯಡಿಯೂರಪ್ಪ ಅವರನ್ನು ಹೇಗೆ ಜೈಲಿಗೆ ಹಾಕಬೇಕು ಅಂತ ಐಡಿಯಾ ಕೊಟ್ಟಿದ್ದಾರಂತೆ. ಅದು BJPಯ ಕೆಲ ನಾಯಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಈಗ ಒಂದು ರೀತಿಯಲ್ಲಿ ಮತ್ತೆ ತಾರಕಕ್ಕೇರ್ತಾ ಇದೆ BJPಯಲ್ಲಿ ಬಣ ಜಗಳ. ಬನ್ನಿ ನೋಡೋಣ ಒಂದು ರಿಪೋರ್ಟ್. ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ನೋಡ್ತೀರಿ, ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ಮಾಜಿ CM ವಿರುದ್ಧ ಮತ್ತೆ ಯತ್ನಾಳ್ ಗುಡುಗು. ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ದಿನೇ ದಿನೇ ವಾಗ್ದಾಳಿ ನಡೆಸುತ್ತಾ ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತಿದ್ದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಗೇಟ್ ಪಾಸ್ ಕೊಟ್ಟಿದೆ. ಆದರೂ ಯತ್ನಾಳ್ ಸಿಟ್ಟು ಮಾತ್ರ ಕಡಿಮೆ ಆಗುತ್ತಿಲ್ಲ. ಅಪ್ಪ ಮಕ್ಕಳ ವಿರುದ್ಧ ಮತ್ತೆ ಮತ್ತೆ ವಾಗ್ದಾಳಿ ನಡೆಸುತ್ತಿದ್ದಾರೆ. ಪೋಕ್ಸೋ ಕೇಸ್ ತನಿಖೆ ಸರಿಯಾಗಿ ನಡಿಬೇಕು. ನೋಡ್ತೀರಿ, ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ಯಾಕಂದ್ರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣ ಅದಾವು, ಪೋಕ್ಸೋ ಹಗರಣ ಅದ. ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ಈ ಜನ್ಮದಲ್ಲಿ ನಾನು ಕಾಂಗ್ರೆಸ್ಗೆ ಹೋಗೋದಿಲ್ಲ. ಕಾಂಗ್ರೆಸ್ ಅಂತೂ ಈ ಜನ್ಮದಾಗ ಹೋಗೋದಿಲ್ಲ, ಮುಂದಿನ ಜನ್ಮದಾಗ ಹೋಗೋದಿಲ್ಲ. ಕಾಂಗ್ರೆಸ್ ಅದು ಒಂದು ಮುಸ್ಲಿಮರ ಪಕ್ಷ, ಅದು ಹಿಂದೂಗಳ ಪಕ್ಷ ಅಲ್ಲ. ನೋಡಿ, ಅದೇನೋ ಯಾರೋ ಅಪಪ್ರಚಾರ ಸಹಜ ಐತಿ. ವಿಜಯೇಂದ್ರನ ಟೀಮು ಅವ್ರದ್ದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳದಾವ.